ನಮ್ಮ ಕಿಚ್ಚ ಸರ್ ಅವರನ್ನ ನಮ್ಮ ಇಡೀ ಸಿನಿಮಾನ ಅವರ ತೆರೆ ಹಿಂದೆ ಇಟ್ಕೊಂಡು ಶೂಟ್ ಮಾಡಿದ್ದಾರೆ. ಸೊ ಈಗ ಚಂದ್ರು ಸರ್ ನಾವು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀವಿ. ಜೋರಾದ ಚಪ್ಪಾಳೆ ಬರಲಿ ನಮ್ಮ DOP ಶೇಖರ್ ಚಂದ್ರು ಅವ್ರಿಗೆ. ಎಲ್ರಿಗೂ ನಮಸ್ಕಾರ. ನಮ್ಮ DOP ಸರ್ ನೋಡಿದ್ರಲ್ಲ, ವಾ ಸರ್, ಮಾಣಿಕ್ಯ ಆಗಿರ್ಬೋದು, ರನ್ನ ಆಗಿರ್ಬೋದು, ಕೋಟಿಗೊಬ್ಬ 2 ಆಗಿರ್ಬೋದು, ನಿಮ್ಮ ಮತ್ತ ನಮ್ಮ ಸುದೀಪ್ ಸರ್ ಅವರ ಕಾಂಬಿನೇಷನ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳಿದೆ. ಸೊ ನಿಮಗೆ ಹೇಗೆ ಅನ್ನಿಸ್ತವೆ ಸರ್ ಪರ್ಸನಲ್ ಆಗಿ? ನೋಡಿ, ಒಂದೊಂದು ಸಿನಿಮಾದಲ್ಲಿ ಅಭಿನಯಿಸಿರುವಂತ ನಮ್ಮ ಕಲಾವಿದರು ಸುದೀಪ್ ಸರ್ ಬಗ್ಗೆ, ಅವ್ರ ಸಿನಿಮಾ ಬಗ್ಗೆ ಹೇಗೆ ಹೇಳ್ತಾರೆ, ನಿಮ್ಮಲ್ಲಿ ಜಾಸ್ತಿ ವಿಷಯ ಇರುತ್ತೆ. ಯಾಕಂದ್ರೆ ಸಿನಿಮಾ ಮೇಲೆ ಸಿನಿಮಾ ಅವ್ರ ಜೊತೆ ಕೆಲಸ ಮಾಡಿದ್ದೀರಾ. ಮ್ಯಾಕ್ಸ್ ಅಲ್ಲಿ ಹೇಗೆ ಅನಿಸ್ತು, ಮ್ಯಾಕ್ಸಿಮಮ್ ಆಗಿ ಹೇಳಿ. ನಾನು ಫಸ್ಟು ಸುದೀಪ್ ಸರ್ಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ. ಬಿಕಾಸ್ ಲಾಸ್ಟ್ 20 ಇಯರ್ಸಿಂದ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಶ್ರೀರಾಮ್ ಸರ್ ನಂದಿ ಸಿನಿಮಾಯಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸೊ ಇದು ಅವ್ರ ಜೊತೆ ನಂದು 5th ಮೂವಿ ಆ್ಯಸ್ ಎ ಕ್ಯಾಮ್ರಾಮನ್. ಸೊ ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಈ ಸಿನಿಮಾ ಅಂತ ಬಂದರೆ, ಈ ಸಿನಿಮಾದಲ್ಲಿ ವಿಜಯ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಪ್ರೊಡ್ಯೂಸರ್ ನಮ್ಮ ದಾನು ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಸುದೀಪ್ ಸರ್ಗೆ ನಾನು ಯಾವಾಗಲೂ ಹೇಳ್ತಲೇ ಇರ್ತೀನಿ, ಅದನ್ನು ಮರೆಯೋಕ್ಕೆ ಆಗೋದೇ ಇಲ್ಲ ನನ್ನ ಲೈಫಲ್ಲಿ. ಆ ಥರ ನನಗೊಂದು ಒಳ್ಳೆ ಬ್ರೇಕ್ ಕೊಟ್ಟಿರುವಂಥ ಸುದೀಪ್ ಸರ್ಗೆ ಆಲ್ವೇಸ್ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ. ಆ್ಯಂಡ್ ಮ್ಯಾಕ್ಸ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ಈ ಇಡೀ ಸಿನಿಮಾನ ಶೂಟ್ ಮಾಡಿರೋದು ಬರೀ ನೈಟ್ಗಳಲ್ಲಿ 110 ಡೇಸ್ ನೈಟ್ ಶೂಟ್ ಆಗಿದೆ. ಸೊ ಇವತ್ತಿಗೆ ಆ ಸಿನಿಮಾನ ನೀವು ರಿಸೀವ್ ಮಾಡ್ತಾ ಇರೋದು ನೋಡ್ಬಿಟ್ಟು ನಮ್ಮ ಹಾರ್ಡ್ ವರ್ಕ್ ಏನಿದೆ ಅದು ಸಾರ್ಥಕ ಆಯಿತು ಅಂತ ನನಗೆ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇಡೀ ಆರ್ಟಿಸ್ಟ್ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಸುಕೃತ್ ಅವರೇ, ಏನಕ್ಕೆ ಇಷ್ಟು ಸ್ವೀಟ್ ಅಂತ ಗೊತ್ತಾಯ್ತಲ್ಲ. 20 ಇಯರ್ಸ್ ಪ್ಲಸ್ ಸರ್ವಿಸು, ಇಷ್ಟೊಂದು ಸಿನಿಮಾಗಳು, ಎಷ್ಟೊಂದು ತಾರೆಯರ ಜೊತೆ ಕೆಲಸ ಮಾಡಿದ್ದಾರೆ ಶೇಖರ್ ಸರ್. ಥ್ಯಾಂಕ್ ಯು ಶೇಖರ್ ಸರ್, ಥ್ಯಾಂಕ್ ಯು. ಓಕೆ, ಈಗ ಯಾವಾಗಲೂ ನಾವು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳ್ತಾ ಇರ್ತೀವಿ. ಇವರಿಲ್ಲ ಅಂದರೆ ಬಹುಶಃ ಸಿನಿಮಾ ಈ ರೇಂಜಿಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಕಿಚ್ಚ ಸರ್ ಅವರ ಸಿನಿಮಾನ ಡೈರೆಕ್ಷನ್ ಮಾಡೋದಂದ್ರೆ ಅದು ಈಸಿ ಟಾಸ್ಕ್ ಅಂತೂ ಅಲ್ವೇ ಅಲ್ಲ. ಆದ್ರೆ ನೀವು ಇದಕ್ಕೆ ಚಪ್ಪಾಳೆ ಹೊಡಿಲೇಬೇಕು. ಅವರ ಮೊದಲ ಸಿನಿಮಾ ಡೈರೆಕ್ಷನ್ ಅಲ್ಲಿ, ನಿರ್ದೇಶನದಲ್ಲಿ ಈ ರೇಂಜಿಗೆ ಸದ್ದು ಮಾಡಿರುವಂತ ನಮ್ಮ ನಿರ್ದೇಶಕರಾಗಿರುವಂತ ವಿಜಯ್ ಕಾರ್ತಿಕೇಯ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಅವರು ದಂಪತಿ ಸಮೇತ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಐ ಆಮ್ ಸೋ ಹ್ಯಾಪಿ ಅಂಡ್ ಗ್ಲಾಡ್. ನಮ್ಗೆಲ್ರಿಗೂ ಖುಷಿ ಆಗುತ್ತೆ. ವಿಜಯ್ ಕಾರ್ತಿಕೇಯ ಸರ್ ಅವ್ರಿಗೆ ಒಂದ್ಸಲ ಜೋರ ಚಪ್ಪಾಳೆ. ಎಲ್ಲರಿಗೂ ನಮಸ್ಕಾರ. ನನಗೆ ಕನ್ನಡ ಸ್ವಲ್ಪ ಮಾತಾಡೋದಕ್ಕೆ ಬರಲೇ ಕ್ಷಮಿಸಿ. ಮ್ಯಾಕ್ಸ್ ಬ್ಲಾಕ್ ಮಾಸ್ಟರ್ ಆಗೋದೆ ಕಾರಣ ಓನ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್. ಓನ್ಲಿ ಸರ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕಿಚ್ಚ ಸುದೀಪ್ ಸರ್. ಅಂಡ್ ಪ್ರೊಡ್ಯೂಸರ್ ಕಲೈಪುಳಿ ದಾನು ಸರ್, ಥ್ಯಾಂಕ್ ಯು ಸರ್. ಅಂಡ್ ಕಾರ್ತಿಕ್ ಸರ್, ಥ್ಯಾಂಕ್ ಯು ಸರ್. ಶ್ರೀರಾಮ್ ಸರ್, ಬಾಬು ಸರ್, ಅಂಡ್ ಶೇಖರ್ ಚಂದ್ರು ಸರ್, ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಸರ್, ಅಂಡ್ ಅಜನೀಶ್ ಲೋಕನಾಥ್. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಮೈ ಟೀಮ್. ಅಂಡ್ ನನಗೆ ಇಷ್ಟು ದೊಡ್ಡ ಸ್ವಾಗತ ಮಾಡಿಯ ಕೊಟ್ಟ ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ ಮತ್ತು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಅಭಿಮಾನಿಗಳಿಗೆ ಧನ್ಯವಾದಗಳು. இந்த வெற்றி உங்களுடையது. ಥ್ಯಾಂಕ್ಸ್, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು. ಥ್ಯಾಂಕ್ ಯು ವಿಜಯ್ ಸರ್, ಥ್ಯಾಂಕ್ ಯು. ಅವರ ಮೊದಲ ಸಿನಿಮಾ ಮೂಲಕ ಸೂಪರ್ ಡೂಪರ್ ಹಿಟ್ ಆಗಿ ನಮ್ಮೆಲ್ಲರ ಮನೆ ಮಾತಾಗಿರುವ ನಿರ್ದೇಶಕರಿಗೊಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಪ್ರತಿಯೊಂದು ಥಿಯೇಟರ್ ಅಲ್ಲೂ ರಿಲೀಸ್ ಆಗಿ 2 ದಿನಕ್ಕೆ ಮತ್ತೆ 100 ಸ್ಕ್ರೀನ್ಸ್ ಅಲ್ಲಿ ನಮ್ಮ ಮ್ಯಾಕ್ಸ್ ಸಿನಿಮಾ ಮ್ಯಾಕ್ಸಿಮಮ್ ಆಗಿ ಬಂದಿದೆ ಅಂದ್ರೆ ಇವರಿಬ್ರೆ ಅದಕ್ಕೆ ಕಾರಣ. ಜೋರ ಚಪ್ಪಾಳೆ ಬರ್ಬೇಕು ಎಲ್ರು. ಎಲ್ರಿಗೂ ನಮಸ್ಕಾರ. ಮ್ಯಾಕ್ಸ್ ಇಸ್ ಮಾಸ್, ಮಾಸ್ ಇಸ್ ಮ್ಯಾಕ್ಸ್. ಥ್ಯಾಂಕ್ಸ್ ವಿಜಯ್ ಸರ್. ಬಿಕಾಸ್ ನಾವು ಸಿನಿಮಾ ಫಸ್ಟ್ ಡೇ ನೋಡಿದಾಗ ನಿಜ ಎಲ್ಲ ಸುಮಾರು ಜನ ಹೇಳ್ತಿದ್ರು ಕನ್ನಡದಲ್ಲಿ ಜನ ಸಿನಿಮಾ ಬರಲ್ಲ ಅಂತ. ಅದೆಲ್ಲ ಸುಳ್ಳು ಸರ್. ಒಳ್ಳೆ ಸಿನಿಮಾ ಇದ್ರೆ ಖಂಡಿತ ಜನ ಬಂದೇ ಬರ್ತಾರೆ. ನಮ್ಮ ಕನ್ನಡಿಗರು ಯಾವತ್ತೂ ಕೈ ಬಿಡಲ್ಲ. ಇದಕ್ಕೆ ಸಾಕ್ಷಿ ಮ್ಯಾಕ್ಸ್ ಸಿನಿಮಾ. ಯಾಕಂದರೆ ನಮ್ಮ ಈ 2022 ತುಂಬ ಚೆನ್ನಾಗಿತ್ತು. 23 ಸ್ವಲ್ಪ ಓಕೆ ಇದ್ರೂ ಕಾಟೇರ ಬಂದು ಒಂದು ಒಳ್ಳೇದು ಮಾಡ್ತು. 24 ಅಂತೂ ಅದ್ಭುತವಾಯಿತು. ಭೀಮಾ ಆಗಲಿ, ಕೃಷ್ಣಂಪೇಟೆ ಸಖಿ ಆಗಲಿ,
ಅದಾದ್ಮೇಲೆ ಬೈರ್ತಿ ರಣಗಲ್ಲು, ಅದಾದ್ಮೇಲೆ UI. ಈಗ ಸರ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಏನ್ ಹೇಳಿ ಎಲ್ಲದಕ್ಕಿಂತ ಮ್ಯಾಕ್ಸಿಮಮ್ ಒಂದು ಇಟ್ಕೊಟ್ಟಿದ್ದಾರೆ. ಸೊ ಬಹಳ ಖುಷಿ ಇದೆ, ಬಿಕಾಸ್ ಸುದೀಪ್ ಸರ್ ಆಕ್ಟಿಂಗ್ ತುಂಬಾ ಇಂಟೆನ್ಸ್ ಆಗಿ ಮಾಡಿದ್ದಾರೆ. ಬಹಳ ಖುಷಿ ಇದೆ ನಾವು ಶೂಟ್ ಮಾಡ್ತಾ ಇರೋದು. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಮ್ಯಾಕ್ಸ್ಗೂ ನಮಗೂ ಸರ್ ಫಸ್ಟು ಮ್ಯಾಕ್ಸ್ ಅಂತ ಟೈಟಲ್ ಅವರು ಕನ್ಫರ್ಮ್ ಆದ ತಕ್ಷಣ ಪ್ರೊಡ್ಯೂಸರ್ ತಮಿಳ್ನಾಡು ಇರೋದ್ರಿಂದ ಇಲ್ಲಿ ಚೇಂಬರಲ್ಲಿ ರಿಜಿಸ್ಟರ್ ಮಾಡ್ಬೇಕು ಟೈಟಲ್, ಅದು KRGಲೇ ಆಗಿತ್ತು. ಸೊ KRGಗೂ ಮ್ಯಾಕ್ಸ್ಗೂ ಅವಾಗಿಂದನೂ ಸಂಬಂಧ ಇತ್ತು. ಆಮೇಲೆ ಪೈಲ್ವಾನ್ ನಾವು ಮಾಡಿದ್ವಿ, ಅದ ನಂತರ ಮತ್ತೆ ಮ್ಯಾಕ್ಸ್ ಮಾಡ್ತಿರೋದು. ಕಲೆಕ್ಷನ್ ನೀವೇ ನೋಡ್ತಾ ಇದ್ದೀರಾ. ಪ್ರಮೋಷನ್ ಸಾಕಾಗಿಲ್ಲ, ಇಷ್ಟೊಂದು ಥಿಯೇಟ್ರು ಬೇಕಾ ಅಂದರು ಕೆಲವರು, ಓಪನ್ ಆದಮೇಲೆ ಇಷ್ಟು ಥಿಯೇಟ್ರು ಸಾಕಾ ಅಂದರು. ಅಷ್ಟೇ, ಮ್ಯಾಕ್ಸ್ ಇವತ್ತು ಇಷ್ಟು ಜನ ಎಲ್ಲ ಕಡೆ ಹೌಸ್ಫುಲ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು. ಇದು ಒಂದು KRG ವಿತರಣೆಯಲ್ಲಿ ಅತಿ ದೊಡ್ಡ ಚಿತ್ರ ಆಗುತ್ತೆ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸರ್, ಆ್ಯಂಡ್ ವಿಜಯ್, ದಾನು ಸರ್, ಶ್ರೀರಾಮ್ ಸರ್, ಎವ್ರಿ ಒನ್, ಥ್ಯಾಂಕ್ ಯು.